ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಹಸಿ ಅವರೆಕಾಯಿ ಬಸ್ಸಾರು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಒಂದು ಅರ್ಧ ಕೆ ಜಿ ಆಗುವಷ್ಟು ಅವರೆಕಾಯಿ, ಹಸಿ ಅವರೆಕಾಯಿ ಬಿಡಿಸಿಟ್ಕೊಂಡಿರೋದು, ಒಂದು 7ರಿಂದ 8 ಒಣಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಮೆಣಸು, ಒಂದು ಕಾಲು ಟೀ ಸ್ಪೂನ್ ಸಾಸಿವೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಗ್ಗರಣೆಗೆ ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಒಂದು 2 ಈರುಳ್ಳಿ, ಸೊ ಒಂದು 1/4 ಇಂಚಷ್ಟು ಹುಣಸೆ ಹಣ್ಣು, ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಎಣ್ಣೆ, ಮತ್ತು ಒಂದೇ ಒಂದು ಟೊಮ್ಯಾಟೊ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಐಟಮ್ನ ಇನ್ನೊಂದು ಸತಿ ನೋಡ್ಕೊಳ್ಳಿ ಯಾವ್ಯಾವ ಐಟಮ್ಮು ಅಂತ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಇಟ್ಟಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಳ್ಳಿ. ಸೊ ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು, ಅಂದರೆ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿಗೆ 2ರಿಂದ 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮೆಣಸು ಮತ್ತು ಜೀರಿಗೆ ಇದೆಯಲ್ಲ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಬೆಳ್ಳುಳ್ಳಿ ಸೇರಿಸಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಅದ್ರ ಜೊತೆಲಿ ಪೂರ್ಣ ಪ್ರಮಾಣದವರೆಗೂ ಒಂದು 3/4 ಭಾಗ ಇಲ್ಲ ಅರ್ಧ ಭಾಗದಷ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ಈರುಳ್ಳಿ ಏನಿರುತ್ತಲ್ಲ, ಮೀಡಿಯಮ್ ಸೈಜ್ ಈರುಳ್ಳಿ 2 ಕಟ್ ಮಾಡಿರ್ತೀವಲ್ವ, ಅದನ್ನು ನೀಟಾಗಿ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ಒಂದು ಕಾಲು ಇಂಚಷ್ಟು ಇಲ್ಲ ಅರ್ಧ ಇಂಚಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಮ್ಯಾಶ್ ಆಗಬೇಕು. ಒಂದು ಅರ್ಧ ಟೊಮೆಟೊ, ನಾವೆಷ್ಟು ಹೆಚ್ಚಿಟ್ಕೊಂಡಿರ್ತೀವಲ್ಲ, ಒಂದು ಟೊಮೆಟೊ ಅಷ್ಟನ್ನು ಸೇರಿಸ್ಕೊಳ್ಳಿ. ಸಾಂಬಾರು ಯಾವ ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ಟೊಮೆಟೊ ಹಾಕ್ಕೊಳ್ಳಿ. ಸೊ ಕಾಯಿ ತುರಿ ಇದೆಯಲ್ಲ, ಕಾಯಿ ತುರಿನೂ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಒಳ್ಳೆ ರೆಸಿಪಿ ಇದು, ಬೇಗ ಆಗುತ್ತೆ, ಬೇಗ ಮಾಡ್ಕೋಬೋದು. ಬೇಗ ಎಲ್ಲ ಒಂದೇ ಸಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗೋಗುತ್ತೆ ಸಾಂಬಾರು ಅನ್ನೋದು. ಈ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಇಟ್ಕೊಂಡು ಕಾಳೇನಿದೆಯಲ್ಲ, ಆ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು 1 ಟೀ ಸ್ಪೂನ್ ಆಗುವಷ್ಟು, 1.5 ಟೀ ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನಲ್ಲಿ ಉಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಮಿಕ್ಸಿ ಜಾರ್ ಇದೆಯಲ್ಲ, ಮಿಕ್ಸಿ ಜಾರಿಗೆ ನಾವು ಏನು ಮಸಾಲೆನ ನಾವು ಹುರಿದಿರ್ತೀವಲ್ವ, ಆ ಒಂದು ಹುರಿದಿರುವಂಥ ಮಸಾಲೆ ಮಿಶ್ರಣನ ಸೇರಿಸ್ಕೊತಾ ಇದ್ದೀವಿ. ಅದನ್ನು ಆರಿಸ್ಕೋಬೇಕು, ನೀವು ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿಕೊಂಡು ಆಮೇಲೆ ನೀವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಎಲ್ಲ ನೀಟಾಗಿ ಅದಕ್ಕೆ ಸೇರಿಸ್ಕೊಳ್ಳಿ. ಸ್ವಲ್ಪನೂ ವೇಸ್ಟ್ ಮಾಡ್ದಂಗೆ ನೀಟಾಗಿ ಅದಕ್ಕೆ ಹಾಕ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ನಾವು ಏನು ಮಸಾಲೆನ ನಾವು ಫ್ರೈ ಮಾಡ್ಕೊತೀವಲ್ವ, ಆವಾಗಲೇ ಬೇಕಾದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು. ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಲಾಸ್ಟಲ್ಲೂ ಆ್ಯಡ್ ಮಾಡ್ಕೋಬೋದು. ಬೇಯಿಸಿರೋಂಥ ಕಾಳು ಏನಿದೆಯಲ್ಲ, ಅದು ಒಂದು ಅರ್ಧ ಚಮಚ ಆಗುವಷ್ಟು ಸೇರಿಸ್ಕೋಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಒಬ್ಬೊಬ್ಬರು ಸೇರಿಸೋದಿಲ್ಲ, ಸೇರಿಸಿದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ರುಬ್ಕೋಬೇಕಾಗುತ್ತೆ. ಇನ್ನು ಈ ಕಡೆ ಒಂದು ತಪ್ಪಲೆನ ಇಟ್ಕೊಂಡು ಅದಕ್ಕೆ 1ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಅನ್ನೋದನ್ನು ಹಾಕ್ಕೊಂಡು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವೇನು ರುಬ್ಬಿರ್ತೀವಲ್ವ, ಆ ಒಂದು ಮಸಾಲೆನ ಎತ್ತಿ ಆ ತಪ್ಪಲೆಗೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮಿಕ್ಸಿ ಜಾರನ್ನ ನೀಟಾಗಿ ತೊಳ್ಕೊಂಡು ಮಿಕ್ಕಿದ ಮಸಾಲೆನೂ ಅದಕ್ಕೆ ಸಾಂಬಾರನ್ನ ಸೇರಿಸ್ಕೋಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ತೆಳುವಾಗಿ ಬೇಕಾ ಗಟ್ಟಿ ಬೇಕಾ ನೋಡಿ ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ನಿಮಗೆ ಯಾವ ಥರ ಬೇಕು ಅಂತ ನೀವು ಮಾಡ್ಕೋಬಹುದು. ಲಾಸ್ಟಲ್ಲಿ
ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಅನ್ನೋದನ್ನು ಹಾಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಅನ್ನೋದು ಜಾಸ್ತಿ ಕುದಿಬಾರ್ದು, ಒಂದು ಕುದಿ ಬಂದರೆ ಸಾಕಾಗುತ್ತೆ. ಒಂದು ಸತಿ ನೀವು ಕೈ ಮೇಲೆ ಹಾಕ್ಕೊಂಡು ಟೇಸ್ಟನ್ನು ನೋಡಿ, ಉಪ್ಪು ಸಾಕಾ ಬೇಕಾ ಅಂತ. ಉಪ್ಪು ಕಮ್ಮಿ ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇನ್ನೊಂದು ಕಡೆ ಒಂದು ಕಡಾಯಿಗೆ 2-3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಈರುಳ್ಳಿನೂ ಸೇರಿಸ್ಕೊಳ್ಳಿ. ಈರುಳ್ಳಿನೂ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆಗೋ ಥರ ನೀಟಾಗಿ ಅದನ್ನು ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ. ಹಸಿ ವಾಸನೆ ಹೋಗಬೇಕು. ಯಾವುದೇ ಒಂದು ಅಡುಗೆ ಮಾಡಿದ್ರು ಅದರಲ್ಲಿ ಹಸಿ ವಾಸನೆ ಅನ್ನೋದು ಹೋಗಬೇಕು. ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ನಾವೇನು ಕಾಳನ್ನು ಬೇಯಿಸಿರ್ತೀವಲ್ವ ಕುಕ್ಕರಲ್ಲಿ, ಆ ಒಂದು ಕಾಳನ್ನು ನೀಟಾಗಿ ನೀರನ್ನು ಸೋದಿಸ್ಬಿಟ್ಟು, ನೀರು ಚೆನ್ನಾಗಿ ಸೋದಿಸ್ಬೇಕು. ಚೆನ್ನಾಗಿ ಸೋಸಿದ್ಮೇಲೆ ಆ ಕಾಳನ್ನು ಈ ಪಾತ್ರೆಗೆ ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಪಲ್ಯ ಅನ್ನೋದು ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ, ಜಾಸ್ತಿ ಕಾಯಿ ತುರಿ ಹಾಕ್ಕೋಬೇಡಿ, ತಿನ್ನೋದಕ್ಕಾಗಲ್ಲ. ಸ್ವಲ್ಪ ಮೊಕ್ಕೋಡ್ದಂಗಾಗುತ್ತೆ ತಿನ್ನೋವಾಗ, ಫುಲ್ಲು ಕಾಯಿ ಥರ ಇದ್ದರೆ. ಸ್ವಲ್ಪ ಕಾಯಿನ ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಸೊ ಸಾಂಬಾರು ನೋಡ್ಬೋದು ಕುದೀತಾ ಇದೆ. ಇಷ್ಟು ಕುದಿದ್ರೆ ಸಾಕಾಗುತ್ತೆ ಸಾಂಬಾರು ಆಗಿದೆ. ಸೊ ಈ ಥರ ನೀವು ನಿಮ್ಮ ಮನೇಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಯಾವ ಥರ ಬಂತು ಅಂತ ರಿಸಲ್ಟ್ನ ತಪ್ಪದೆ ನನಗೆ ಕಾಮೆಂಟ್ ಮಾಡಿ. ನಿಮಗೇನೇ ಫರ್ದರ್ ಡೌಟ್ಸ್ ಇದ್ರೂ ನನ್ನನ್ನು ಕೇಳ್ಬೋದು, ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೇಲಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟಿಂಗ್ ಮೀ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಗೈಸ್.